ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿ. ವೆಲ್ಕಮ್ ಟು ರೂಪಕ್ಷತ್ರಿ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಗಣೇಶ ಗೌರಿ ಹಬ್ಬ. ಸೊ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ಬೆಳ್ಳಂಡೂರಲ್ಲಿ ಬಹಳ ಚೆನ್ನಾಗಿ ಗಣೇಶನ ಕೂರಿಸ್ತಾರೆ. ಸೊ ನಿಮಗೆ ಬೆಳ್ಳಂಡೂರಿನ ಎಲ್ಲ ಗಣೇಶಗಳನ್ನು ಇವತ್ತು ತೋರಿಸ್ತೀವಿ. ನನ್ನ ಜೊತೆ ಭುವಿನಿದ್ದಾನೆ. ಗೌರಿ ಹಬ್ಬದ ದಿವಸನೇ ನಾವು ಶುಕ್ರವಾರ ಗೌರಿ ಹಾಗೆ ಗಣೇಶನನ್ನು ಮನೆಗೆ ತಂದ್ವಿ. ಆ್ಯಂಡ್ ಈ ಗೌರಿಗೆ ನೋಡಿ ತಲೆ ಕೂದಲು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಪಿಂಕಿ ಎತ್ಕೊಂಡು ಬಂದಳು. ಹಾಗೆ ಆ ಗಣೇಶ ಕೂಡ ತಂದ್ವಿ. ಎಂದಿನಂತೆ ವರ್ಷವೂ ಗಣೇಶ ಹಬ್ಬವನ್ನು ಮಾಡ್ತೀವಿ. ಹಾಗೆ ಗಣೇಶವನ್ನು ಇಡ್ತೀವಿ. ಈ ಬಾರಿ ದೊಡ್ಡದಾಗಿಟ್ಟಿದ್ವಿ ಗಣೇಶ. ಹಾಗೆ ರಾತ್ರಿ ಎಲ್ಲನೂ ಶುಕ್ರವಾರ ರಾತ್ರಿಯೇ ಡೆಕೋರೇಷನ್ಗೆಲ್ಲ ರೆಡಿ ಮಾಡಿಕೊಂಡ್ರು. ಆ್ಯಂಡ್ ನಾನು ಕೂಡ ಒಂದು ಹಾರವನ್ನು ಪೋಣಿಸ್ದೆ. ಹಾಗೆ ರಾತ್ರಿ ಎಲ್ಲ ಮಲಗ್ದಿರೋ ಇವರು ರಾತ್ರಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ರು ನನ್ನ ತಮ್ಮ. ಈ ಬಾರಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಗೌರಿನೂ ಕೂಡ ತಂದು ಮನೇಲಿ ಗೌರಿ ಹಬ್ಬವನ್ನು ಮಾಡಿದ್ವಿ. ಸಪ್ರೇಟಾಗಿ ತೊಗೊಂಬಂದು ದೇವ್ರ ಮನೇಲಿ ಕೂರಿಸಿದ್ವಿ. ಆ್ಯಂಡ್ ರಾತ್ರಿ ನೋಡಿ ನಮ್ಮ ಬೆಳ್ಳಂಡೂರು ಇಡೀ ಲೈಟ್ಗಳಿಂದ ಕಂಗೊಳಿಸ್ತಾ ಇದೆ. ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ಇದು ಗಣೇಶ ಹಬ್ಬದ ದಿವಸ ಮನೆಗೆ ಎಂದಿನಂತೆ ಹೂವಿನ ತೋರಣಗಳನ್ನು ಹಾಕಿದ್ದಾರೆ. ಎಲ್ಲವೂ ಕೈಯಲ್ಲೇ ಮಾಡಿರೋ ಅಂಥದ್ದು ನೋಡಿ. ಹೂಗಳನ್ನು ಮಾರ್ಕೆಟಿಂದ ತಂದು ಕೈಯಲ್ಲೇ ಪೋಣಿಸಿರೋ ಅಂಥದ್ದು. ಆ್ಯಂಡ್ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೂ ಪೂಜೆ ಮಾಡಿಲ್ಲ. ಬೆಳಗ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬೆಳಗ್ಗೆನೇ ಕೂರಿಸ್ಬಿಟ್ಟು ಗಣೇಶ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೂ ಪೂಜೆ ಆಗಿರಲಿಲ್ಲ. ನೋಡಿ ನಮ್ಮ ಮನೆಯ ಗಣೇಶ ಹಾಗೆ ಗೌರಿ ಹಾಗೆ ಹೂವಿನ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಗಣೇಶನನ್ನು ಇಡ್ತೀವಿ. ಆ್ಯಂಡ್ ಯಾವ ವರ್ಷ ಕೂಡ ಮಿಸ್ ಮಾಡೋದಿಲ್ಲ. ಆ್ಯಂಡ್ ಈ ಬಾರಿ ಸ್ವಲ್ಪ ದೊಡ್ಡ ಗಣೇಶನನ್ನು ತಂದಿಟ್ಟಿದ್ದೀವಿ. ನನಗಂತೂ ಗೌರಿ ಬಹಳನೇ ಇಷ್ಟ ಆಯಿತು. ಆ್ಯಂಡ್ ನೋಡಿ ಈಗ ಪೂಜೆಯನ್ನು ಮಾಡಿ ಮುಗಿಸಿದ್ದಾರೆ. ಈ ಕಡೆ ಕಳಶವನ್ನು ಇಟ್ಟು ಈ ಕಡೆ ಗೌರಿನ ನೋಡಿ. ಆ ಕೂದಲೆಲ್ಲ ಇರೋದಕ್ಕೆ ಗೌರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನನಗೆ ಬಹಳ ಇಷ್ಟ ಆಯಿತು ನೋಡಿ ಗೌರಿ. ಆ್ಯಂಡ್ ಗಣೇಶ ಕೂಡ ತುಂಬ ಚೆನ್ನಾಗಿದ್ದಾನೆ. ಹಾಗೆ ಇವರು ಡೆಕೋರೇಷನ್ನು ರಾತ್ರಿ ಎಲ್ಲ ತಮ್ಮನ ಹೆಂಡತಿ ಅವರಿಬ್ಬರೇ ಯಾವಾಗಲೂ ಡೆಕೋರೇಷನ್ ಮಾಡೋದು ನಮ್ಮ ಮನೆಯಲ್ಲಿ. ಅವ್ರು ರಾತ್ರಿ ಎಲ್ಲ ಎದ್ದು ಮಾಮೂಲಿ ವರಲಕ್ಷ್ಮಿ ಹಬ್ಬ ಈ ಥರ ಗಣೇಶ ಎಲ್ಲ ಹಬ್ಬಗಳಲ್ಲೂ ರಾತ್ರಿ ಎಲ್ಲ ನಿದ್ದೆ ಮಾಡ್ತೀರ ರೆಡಿ ಮಾಡ್ಕೊತಾರೆ. ಎಲ್ಲ ಹಾರಗಳನ್ನು ನೀವು ಗಣೇಶನ ಮೇಲೆ ಆಗಿರ್ಬೋದು ತೋಮಾಲೆ ಆಗಿರ್ಬೋದು ಎಲ್ಲ ಮನೆಯಲ್ಲೇ ಮಾಡಿರೋ ಅಂಥದ್ದು, ಅವರೇ ಕೈಯಾರೆ ಪೋಣಿಸಿರೋ ಅಂಥದ್ದು. ಆ್ಯಂಡ್ ನೋಡಿ ನಮ್ಮ ಮನೆ ದೇವ್ರ ಮನೆಯಲ್ಲೂ ಕೂಡ ಅದೇ ರೀತಿ ಪೂಜೆಯನ್ನು ಮಾಡಿದ್ದಾರೆ. ಆ್ಯಂಡ್ ಶುಕ್ರವಾರನೇ ಗೌರಿ ಹಬ್ಬ ಕೂಡ ಮಾಡಿದ್ವಿ. ಗೌರಿಯನ್ನು ತಂದು ಹಾಗೆ ನಮ್ಮ ಹೆಣ್ಮಕ್ಳಿಗೆಲ್ಲನೂ ಅರ್ಶಿನ ಕುಂಕುಮವನ್ನು ಕೊಟ್ಟರು. ಆ್ಯಂಡ್ ನೋಡಿ ನಮ್ಮ ದೇವ್ರ ಮನೆಯಲ್ಲೂ ಕೂಡ ಪೂಜೆ ಆಗಿದೆ. ಡೆಕೋರೇಷನ್ ಮಾತ್ರ ಇನ್ನೂ ಚೆನ್ನಾಗಿತ್ತು ಈ ಬಾರಿ. ಪ್ರತಿ ವರ್ಷವೂ ಡಿಫ್ರೆಂಟ್ ಆಗಿ ಯೋಚನೆಯನ್ನು ಮಾಡಿ ಹೂವಿನಿಂದ ಡೆಕೋರೇಷನನ್ನು ಮಾಡ್ತಾರೆ. ಆ್ಯಂಡ್ ಇದು ಮತ್ತೆ ಸಂಜೆ ನೋಡಿ ಹೂವುಗಳನ್ನು ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಹಾಕಿ ರೆಡಿ ಮಾಡಿದ್ದಾರೆ. ಆ ಗಣೇಶನ ಮುಂದೆ ನಿಜ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬ್ಯಾಕ್ಗ್ರೌಂಡಲ್ಲೂ ಕೂಡ ಹೂವಿನ ಡೆಕೋರೇಷನ್, ಗಣೇಶನ ಮುಂದೆ ಕೂಡ ಹೂವಿನ ರಂಗೋಲಿ ಇದ್ದಿದ್ದರಿಂದ ಬಹಳ ಗ್ರ್ಯಾಂಡಾಗಿ ಕಾಣಿಸ್ತಿದ್ದ ಗಣೇಶ ಅಲ್ಲಿ ನೋಡಿ. ಈ ಗಣೇಶ ಬಂದ್ಬಿಟ್ಟು ನಮ್ಮ ಬಾಡಿಗೆ ಮನೆಗಳ ಹತ್ರ ಸಣ್ಣ ಮಕ್ಕಳಿಟ್ಟಿರುವಂತಹ ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇದು ನಮ್ಮ ತೋಟದ ಹತ್ರ ಇಟ್ಟಿರುವಂತಹ ಗಣೇಶ. ಮಕ್ಕಳೆಲ್ಲ ಸರಿ ನೋಡಿರಿ, ಎಲ್ಲ ಚಿಟಾರಿ ಪಟಾರಿ ಮಕ್ಕಳೆಲ್ಲ ಸೇರಿ ಇನ್ನೂ ಕೆಲವರೆಲ್ಲ ಮಿಸ್ ಆಗಿದ್ದಾರೆ. ಸೊ ಅವರು ಈ ಗಣೇಶನ ಇಟ್ಟಿದ್ದಾರೆ. ಊರಿಂದ ನನ್ನ ತಂಗಿ ಈಗ ತಾನೇ ಬಂದಿದ್ದಾಳೆ ನೋಡಿ, ಗಾನು. ಆ್ಯಂಡ್ ಗಾರ್ವಿಕ್ ಇಲ್ಲಿದ್ದಾನೆ, ಬಂಗಾರ ಭುವಿ ನೋಡಿ. ಪಿಂಕಿ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ.
ಊಟಕ್ಕೆ ರೆಡಿ ಆಗಿದ್ದಾನೆ. ಪಿಂಕಿ ಯಾವಾಗಲೂ ಊಟಕ್ಕೆ ರೆಡಿ ಆಗ್ತಾನೆ. ಆ್ಯಂಡ್ ಇಲ್ಲಿ ಗಾನಿ ನೋಡಿ, ನನ್ನ ತಂಗಿನ ಊರಿಂದ ಬಂದಿದ್ದಾಳೆ, ಹಾಗೆ ನಮ್ಮ ಅಕ್ಕನ ಬಂದಿದ್ದಾಳೆ. ಆ್ಯಂಡ್ ಹಬ್ಬಕ್ಕೆ ಓಡೋಗಿ ಮುಚ್ಚಿ ಕೊಡ್ತಾ ಇದ್ದಾನೆ. ಸೊ ನಾನು ಬ್ಲಾಗ್ ಮಾಡ್ತೀನಿ ಅಂದರೆ ಎಲ್ಲ ನೋಡಿ ಅವಳು ಆ ಕಡೆ ತಿರ್ಕೊಂಬಿಟ್ಲು. ಬ್ಲಾಗ್ ಅಂದರೆ ಎಲ್ಲ ಓಡೋಗಿ ಮುಚ್ಚಿಕೊಂತಾರೆ ನೋಡಿ. ಸುಮಾರು ಜನ ನನ್ನ ಕೇಳ್ತಾರೆ, ನಿಮ್ಮ ಫ್ಯಾಮಿಲಿನ ತೋರಿಸೋದೇ ಇಲ್ಲ, ಯಾವಾಗಲೂ ನೀವು ಒಬ್ಬರೇ ಮಾಡ್ತೀರಾ ಅಂತ. ನೋಡಿ ಮೊಬೈಲ್ ತಗೊಂಡ್ರೆ ಸಾಕು, ಅಲ್ಲಿ ನೋಡಿ ಹೆಂಗೆ ಹೋಗ್ತಿದ್ದಾಳ. ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ನೋಡಿ ಇವರಿಬ್ರು ಗಾರ್ಲಿಕ್ಕು ಭೂಮಿನೂ ಆಟ ಆಡ್ತಾ ಇದ್ದಾರೆ. ಎಲ್ಲಾದ್ರೂ ಬರ್ಲಿ, ಡ್ಯಾನ್ಸ್ ಆಡೋದು ಮಾತ್ರ ಬಿಡೋದೇ ಇಲ್ಲ ನೋಡಿ. ಎಲ್ಲಾದ್ರೂ ಆರ್ಕೆಸ್ಟ್ರಾದಲ್ಲಿ ಕೂರಿಸ್ಬಿಟ್ಟು ಇವತ್ತು ಡ್ಯಾನ್ಸ್ ಆಡಿಸ್ಕೊಡ್ಬೇಕು ಅಣ್ಣ. ನನ್ನ ತಂಗಿ, ನಮ್ಮ ಅಕ್ಕ, ಹಾಗೆ ನಮ್ಮಮ್ಮ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಪಿಂಕಿ ಗಾನು ಎಲ್ಲ ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗೆ ನಮ್ಮ ಚಿಕ್ಕಮ್ಮ, ಹಾಗೆ ಚಿಕ್ಕಮ್ಮ ಮಗಳು ಕೂಡ ಅರ್ಶಿನ ಕುಂಕುಮಕ್ಕೆ ಬಂದಿದ್ರು. ಗಣೇಶ ನೋಡೋದಕ್ಕೆ ನೋಡಿ ಸೆಟ್ ಹೇಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ತಂಗಿ ಮಕ್ಕಳೆಲ್ಲರೂ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿರ್ತಾರೆ ಗಣೇಶನ ನೋಡಿ. ಭುವಿನೂ ಗಣೇಶ ನೋಡೋದಕ್ಕೆ ನಮ್ಮ ಫ್ಯಾಮ್ಲಿ ಎಲ್ಲನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೀದಿಗಳಲ್ಲಿ ನೋಡಿ ದೀಪದ ಅಲಂಕಾರಗಳು, ಬಣ್ಣ ಬಣ್ಣದ ವಿದ್ಯುತ್ ದೀಪದ ಅಲಂಕಾರ ಹೇಗಿದೆ. ಆ್ಯಂಡ್ ಈ ಬಾರಿ ಊರೆಲ್ಲವೂ ಕೂಡ ಎಲ್ಲ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಗಣೇಶ ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಮ್ಮ ಊರಲ್ಲಿ ಬಹಳ ಚೆನ್ನಾಗಿ ಇಡ್ತಾರೆ ಗಣೇಶನನ್ನು. ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ. ಹಾಗೆಯೇ ಜನ ಕೂಡ ಒಳ್ಳೆ ಜಾತ್ರೆ ರೀತಿಯಲ್ಲಿತ್ತು. ಈ ಬಾರಿ ಮಾತ್ರ ಎಲ್ಲಿ ನೋಡಿದ್ರು ಬರೀ ಜನನೋ ಜನ. ಆ್ಯಂಡ್ ಮಕ್ಕಳೆಲ್ಲ ನಿಂತ್ಕೊಂಡು ಏನೋ ದೇವ್ರಿಗೆ ಹಾಡನ್ನು ಹಾಡ್ತಾ ಇದ್ದಾರೆ. ಗಣೇಶ ನೋಡಿ. ಆ್ಯಂಡ್ ಪ್ರತಿ ವರ್ಷವೂ ಡಿಫ್ರೆಂಟ್ ಆದಂತಹ ಡೆಕೋರೇಷನ್, ಹಾಗೆ ಬೇರೆ ಬೇರೆ ಥರದ ಗಣೇಶನನ್ನು ತಂದಿಡ್ತಾರೆ. ಈ ಬಾರಿನೂ ತುಂಬ ಚೆನ್ನಾಗಿಟ್ಟಿದ್ದಾರೆ ಗಣೇಶ. ಇಡೀ ನಮ್ಮ ಬೆಳ್ಳಂಡೂರಿನ ಗಣೇಶನನ್ನು ನೀವೆಲ್ಲ ನೋಡಲಿ ಅಂತ ಹೇಳಿಬಿಟ್ಟು ನಮ್ಮ ಊರ ಹಬ್ಬ, ಗಣೇಶ ಹಬ್ಬವನ್ನು ನೋಡಲಿ ಅಂತ ಹೇಳಿ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ. ಗೌರಿ ನೋಡಿ, ಅಮ್ಮ ಹಾಗೆ ಎದ್ದು ಬಂದಂಗಿದ್ದಾಳೆ. ತುಂಬ ಚೆನ್ನಾಗಿದೆ ನೋಡಿ ಗಣೇಶ. ಆ್ಯಂಡ್ ಭುವಿನ ಇವತ್ತು ಎತ್ಕೊಂಡು ಓಡಾಡೋ ಕೆಲಸ ನಂದೇನೆ. ಜಾತ್ರೆ ರೀತಿನಲ್ಲಿದೆ ಎಲ್ಲ ಕಡೆ ಬೆಳ್ಳಂಡೂರೆಲ್ಲನೂ ನೋಡಿ. ಇದು ಮತ್ತೊಂದು ಕಡೆ ಇಟ್ಟಿರುವಂತಹ ಗಣೇಶ. ಆ್ಯಕ್ಚುಲಿ ಇದು ನಮ್ಮ ಬೀದಿನಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಗಣೇಶ ನೋಡಿ. ಆ್ಯಂಡ್ ಬೀದಿಗಳಲ್ಲೂ ಕೂಡ ಈ ರೀತಿ ದೊಡ್ಡದಾದಂತಹ ಗಣೇಶನನ್ನು ಇಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ. ನಮ್ಮ ಊರಿನ ಗಣೇಶಗಳನ್ನು ನೋಡೋದಕ್ಕೆ ಬೇರೆ ಬೇರೆ ಸುತ್ತಮುತ್ತಲಿನ ಊರಿನವರೆಲ್ಲರೂ ಕೂಡ ನಮ್ಮ ಬೆಳ್ಳಂಡೂರಲ್ಲಿ ಬಂದು ಸೇರ್ತಾರೆ. ಯಾಕೆಂದರೆ ಜಾತ್ರೆ ರೀತಿನಲ್ಲಿ ಇರುತ್ತೆ ನಮ್ಮ ಊರಲ್ಲಿ ಈ ಗಣೇಶ ಹಬ್ಬ ಬಂದ್ಬಿಟ್ಟು. ಆ್ಯಂಡ್ ಬಹಳ ಅದ್ದೂರಿಯಿಂದ ಗಣೇಶ ಹಬ್ಬ. ಜಾತ್ರೆನಲ್ಲೂ ಕೂಡ ಇರಲಿಲ್ಲ ನಮ್ಗೆ ಈ ಥರ ಜನ ಭೇಟಿ, ಅಷ್ಟು ಜನ ಇದ್ದಾರೆ ನೋಡಿ. ಫುಲ್ಲು ರಶ್ ಇದೆ, ಜೊತೆಗೆ ಗಾಡಿಗಳದ್ದು ಜಾಮು ಈ ಕಡೆ ಆ ಕಡೆ. ಕಾವ್ಯ ಕೂಡ ಆ್ಯಡ್ ಆಗಿದ್ದಾಳೆ. ಪ್ರತಿ ವರ್ಷ ಗಣೇಶ ಹಬ್ಬಕ್ಕಿಂತ ಈ ವರ್ಷ ಮಾತ್ರ ಜನ ತುಂಬ ಜನ ಸೇರಿದ್ರು. ಆ್ಯಂಡ್ ನಮಗೆ ಓಡಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಹಾಗೆ ಜನ ಸೇರಿದ್ರು. ಆ್ಯಂಡ್ ಇದು ಬಂದ್ಬಿಟ್ಟು ಊರೊಳಗಡೆ ಒಂದು ಕಡೆ ಆರ್ಕೆಸ್ಟ್ರಾ ನಡೀತಾ ಇದೆ. ಬಟ್ ಸೌಂಡ್ಸ್ ಎಲ್ಲ ನಾನು ಆ್ಯಡ್ ಮಾಡೋ ಹಾಗಿಲ್ಲ. ನೋಡಿ ಜನ. ಆ್ಯಂಡ್ ಎಲ್ಲರೂ ಕೂಡ ಒಂದು ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾವನ್ನು ನೋಡಿದ್ವಿ. ಆ್ಯಂಡ್ ಒಳ್ಳೆ ಕನ್ನಡದ ಹಾಡುಗಳಿಗೆ ಡ್ಯಾನ್ಸನ್ನು ಹಾಡ್ತಾಯಿದ್ರು. ಬಟ್ ಹಾಡು ನಾನು ಹಾಕೋ ಹಾಗಿಲ್ಲ.
ಬನ್ನಿ ಗಣೇಶ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಊರಲ್ಲಿ 2 ಗಣೇಶ ಇದೆ. ಈಗಾಗಲೇ ವಿಡಿಯೋಗಳಲ್ಲಿ ಸುಮಾರು ಸತಿ ಹೇಳಿದ್ದೀನಿ. ಇದು ಊರೊಳಗಡೆ ಇರುವಂತಹ ಗಣೇಶ. ನೋಡಿ ಡೆಕೋರೇಷನ್ ನೋಡಿ. ಗಣೇಶ ದೇವಸ್ಥಾನದ ಹತ್ರ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲಂಕಾರ. ಈ ಬಾರಿ ಗಣೇಶ ದೇವಸ್ಥಾನಗಳಲ್ಲಿ ಬಹಳ ಅದ್ಧೂರಿಯಾದಂತಹ ಹೂವಿನ ಅಲಂಕಾರವನ್ನು ಮಾಡಿದರು, ಬಗೆ ಬಗೆ ಹೂಗಳಿಂದ. ಹಾಗೆ ಗಣೇಶನ ಮುಂದೆ ನೋಡಿ ಲಾಡುಗಳು ಎಷ್ಟೆಷ್ಟು ದೊಡ್ಡದಾಗಿದೆಯೋ. ಆ್ಯಂಡ್ ಅಲಂಕಾರ ನೋಡಿ. ಈ ಬಾರಿ ನಮ್ಮ ಬೆಳ್ಳಂಡೂರಿನ ದೇವಸ್ಥಾನಗಳನ್ನು ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಕಬ್ಬಿಂದ ಹಾಗೆ ಈ ತೆಂಗಿನ ಗರಿಗಳಿಂದ ಅಲಂಕಾರ, ಬಗೆ ಬಗೆಯ ಹೂವಿನಿಂದ ಅಲಂಕಾರ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿ ಕಂಬಕ್ಕೂ ಹೂಗಳಿಂದ ಇಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಈ ಮಕ್ಕಳನ್ನ ಹೇಳ್ಕೊಂಡು ಹೋಗೋದೇ ಕಷ್ಟ. ನನಗಂತೂ ಬಹಳ ಇಷ್ಟ ಆಯಿತು ಈ ಅಲಂಕಾರ. ಒಳಗಡೆ ನೋಡಿ ಆ ಗಣೇಶನ ದರ್ಶನವನ್ನು ಮಾಡ್ಕೊಳ್ಳಿ. ಇಲ್ಲಿ ಗಣೇಶನ ಮುಂದೆ ನೋಡಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಆ ಗಣೇಶನ ಮುಂದೆ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಅದೇ ಗಣೇಶನ ದೇವಸ್ಥಾನದ ಹತ್ರ ಈ ರಾಮ ಮಂದಿರ ಮಾಡೆಲನ್ನು ಮಾಡಿ ಗಣೇಶನನ್ನು ಒಳಗಡೆ ಕೂರಿಸಿದ್ದಾರೆ. ಆ್ಯಂಡ್ ಎಷ್ಟು ಥರ್ಮಾಕೋಲಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡಿಸೈನು. ಆ್ಯಂಡ್ ಅದರ ಒಳಗಡೆ ಇರುವಂತಹ ಗಣೇಶ. ಹಾಗೆ ನಂಬರ್ ಗುರೂಜಿ ಕೂಡ ಬಂದಿದ್ದರು. ಆ್ಯಂಡ್ ನಾವು ಕೂಡ ಅಲ್ಲೇ ನಿಂತಿದ್ವಿ. ನೋಡಿ ನಮ್ಮ ಝೀನಲ್ಲಿ ಹಾಗೆ ಬಿಗ್ ಬಾಸಲ್ಲಿ ಫೇಮಸ್ ಆದಂತಹ ನಂಬರ್ ಗುರೂಜಿ. ಈ ಗಣೇಶ ಸೇಮ್ ಅಯೋಧ್ಯೆಯ ರಾಮ ಮಂದಿರ ರೀತಿಯಲ್ಲಿ ಮಾಡೆಲನ್ನು ಮಾಡಿ ಇಟ್ಟಿದ್ರು. ನಮ್ಮ ಊರಲ್ಲಿ ಜಾತ್ರೆ ಥರ ಇದೆ ನೋಡಿ. ಗರುಡ ಸ್ವಾಮಿ. ಹಾಗೆ ನಾನು ಕೂಡ ಕ್ಯೂವಲ್ಲಿ ನಿಂತು ದೇವರ ದರ್ಶನವನ್ನು ಮುಗಿಸ್ಕೊಂಡು ಬಂದೆ. ನೋಡಿ ವೆಂಕಟೇಶ್ವರ. ನಮ್ಮ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಕೂಡ ಭಾಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ತಂದೆಗೆ. ಅದೇ ದೇವಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿ ಹಾಗೆ ಗೋಪುರ. ಆ ದೇವಸ್ಥಾನದಿಂದ ಆಚೆ ಬಂದರೆ ಅಲ್ಲಿಯೇ ಗಣೇಶನನ್ನು ಇಟ್ಟಿದ್ದಾರೆ. ಗಣೇಶ ದೇವಸ್ಥಾನದ ಪಕ್ಕದಲ್ಲೇನೆ ಒಂದು ಕಡೆ ಆರ್ಕೆಸ್ಟ್ರಾ ಓಡ್ತೈತೆ. ಆರ್ಕೆಸ್ಟ್ರಾ ನೋಡೋದಕ್ಕೆ ಜನ ಸಾಗರವೇ ತುಂಬಿದೆ ನೋಡಿ. ಕಣ್ಣು ಹಾಯಿಸ್ತಲ್ಲ ಬರೀ ಜನನೇ. ನಮಗೆ ಹೋದ ವರ್ಷ ಜಾತ್ರೆಗೂ ಕೂಡ ಈ ಮಟ್ಟಿಗೆ ಜನ ಸೇರಿರಲಿಲ್ಲ. ಬಟ್ ಈ ವರ್ಷ ಆ್ಯಂಡ್ ಜಾತ್ರೆನಲ್ಲಿ ಇಷ್ಟು ಜನ ಇರಲಿಲ್ಲ ನೋಡಿ. ಆ್ಯಂಡ್ ನಂಬರ್ ಗುರೂಜಿ ಬಂದಿದ್ದಾರೆ. ಜಾತ್ರೆಯಲ್ಲಿ ಯಾವ ಥರ ಅಂಗಡಿಗಳು ಬರುತ್ತೋ ಅದೇ ರೀತಿ ಬಂದಿತ್ತು. ಹಾಗೆ ನಮ್ಮ ನಂಬರ್ ಗುರೂಜಿಗಳು ಕೂಡ ಮೇಲೆ ಹತ್ತಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡಿದ್ರು. Audience full cushion. Super. Fusion sound must dance ಮಾಡಬೇಕು ಅಂತ. ಊರೊಳಗಡೆ ಗಣೇಶೋತ್ಸವವನ್ನು ನೋಡಿಕೊಂಡು ಮತ್ತೆ ಬೇರೆ ಗಣೇಶ ನೋಡೋಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕವ್ರನ್ನೆಲ್ಲ ತಪ್ಪಿಸ್ಬಿಟ್ಟು ಇವಾಗ ನಾನು ಕಾವ್ಯ ಆ ಗಣೇಶನ ನೋಡೋದಕ್ಕೆ ಸುತ್ತಾ ಇದ್ದೀವಿ. ಜಾತ್ರೆಗಳಲ್ಲೂ ಈ ಮಟ್ಟಿಗೆ ಇರಲಿಲ್ಲ ಜನ.
ಆ ಥರ ಇದ್ದಾರೆ ನೋಡಿ. ನಮಗೆ ನಿಜ ಜಾತ್ರೆ ಫೀಲ್ ಬರ್ತಾ ಇದೆ. ಈ ಗಣೇಶ ಬಂದ್ಬಿಟ್ಟು ನಮ್ಮ ಬೆಳ್ಳಂಡೂರಿನ ಆಲದ ಮರದ ಹತ್ರ ಇಟ್ಟಿರುವಂತಹ ಒಂದು ಗಣೇಶ. ಆ್ಯಂಡ್ ಇಲ್ಲೂ ಕೂಡ ಹೂವಿನಿಂದ ಅಲಂಕಾರ ತುಂಬಾ ಚೆನ್ನಾಗಿತ್ತು ಗಣೇಶಗೆ. ಹಾಗೆ ಗಣೇಶ ಬಂದ್ಬಿಟ್ಟು ಉಯ್ಯಾಲೆ ಮೇಲೆ ಕೂತಿರೋ ರೀತಿಯಲ್ಲಿ ಗಣೇಶವನ್ನು ಕೂರಿಸಿದ್ದಾರೆ. ನೋಡಿ, ನೀವು ಕೂತಲ್ಲಿಯೇ ನಮ್ಮ ಇಡೀ ಬೆಳ್ಳಂಡೂರಿನ ಗಣೇಶೋತ್ಸವವನ್ನು ನೋಡಬಹುದು. ಗಣೇಶ ಹತ್ರ ಎಲ್ಲೋದ್ರೂ ಈ ರೀತಿ ರಶ್ ಇದೆ ನೋಡಿ. ಎಲ್ಲರ ಕೈಯಲ್ಲಿ ಒಂದೊಂದು ಮೊಬೈಲ್ ಇದೆ. ಗಣೇಶ ನೋಡಿ ಉಯ್ಯಾಲ ಮೇಲೆ ಕುತ್ಕೊಂಡಿರೋ ರೀತಿಯಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ನಾವು ಕರೆಕ್ಟಾಗಿ ಹೋಗೋ ಟೈಮ್ಗೆ ಕರೆಂಟು ಹೊರಟೋಗಿತ್ತು. ಆ್ಯಂಡ್ ಇದು ದೊಡ್ಡದಾದಂಥ ಗಣೇಶ. ಇದು ಬಂದ್ಬಿಟ್ಟು ಮತ್ತೊಂದು ಗಣೇಶನ ದೇವಸ್ಥಾನ ಬೆಳ್ಳಂಡೂರಿನ ಆಲದ ಮರದ ಹತ್ರ ಇದೆ. ಆ್ಯಂಡ್ ಈ ದೇವಸ್ಥಾನದ ಒಳಗಡೆ ಕೂಡ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿದೆ. ಆಗಲೇ ಒಂದು ದೇವಸ್ಥಾನವನ್ನು ನೋಡಿದೆ, ಆ ದೇವಸ್ಥಾನದ ಹೂವಿನ ಅಲಂಕಾರವೂ ಚೆನ್ನಾಗಿದೆ. ಈ ದೇವಸ್ಥಾನದ ಹೂವಿನ ಅಲಂಕಾರವೂ ತುಂಬಾ ಚೆನ್ನಾಗಿದೆ. ಆ ತೆಂಗಿನ ಗರಿಗಳಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್. ಈ ದೇವಸ್ಥಾನದಲ್ಲಿ ಗಣೇಶನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿದರು. ಬೆಣ್ಣೆ ಅಲಂಕಾರದಿಂದ ಗಣೇಶ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ತುಂಬಾ ರಶ್ ಇದೆ. ನನಗೆ ಜಾತ್ರೆ ಫೀಲ್ ಆಗ್ತಾ ಇದೆ. ಆಲ್ರೆಡಿ ನೋಡಿ ಇಲ್ಲಿ 2 ಗಣೇಶನನ್ನು ಬಿಡ್ತಾ ಇದ್ದಾರೆ. ಆ ಕಡೆ ಒಂದು ಗಣೇಶ ನೋಡಿ, ಅಲ್ಲಿ ಒಂದು ಗಣೇಶ ಇದೆ. ಇದು ರಿಂಗ್ ರೋಡಿಂದ ಆ ಕಡೆ ಇರುವಂತಹ ಗಣೇಶ. ಹಾಗೆ ನಮ್ಮ ಬೆಳ್ಳಂಡೂರಿನ ಬ್ಯಾಂಕ್ ಹತ್ರ, ಕರ್ನಾಟಕ ಬ್ಯಾಂಕ್ ಹತ್ರ ಇಟ್ಟಿದ್ದಂತಹ ಗಣೇಶ. 2 ಗಣೇಶನನ್ನು ಬಿಡ್ತಾ ಇದ್ದಾರೆ. ಸೊ ನೋಡಿ ಜನ ನೋಡಿ, ಅದು ಬೇರೆ ಕರೆಂಟ್ ಬೇರೆ ಹೊರಟೋಗಿತ್ತು. ನಾವು ಕರೆಕ್ಟಾಗಿ ಆಲದ ಮರದ ಹತ್ರ ಬರೋ ಅಷ್ಟರಲ್ಲಿ. ಆಂಜನೇಯನಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿದ್ದಾರೆ. ಈ ಒಂದು ಆಂಜನೇಯ ಬಂದ್ಬಿಟ್ಟು ನಮ್ಮ ಬೆಳ್ಳಂಡೂರಿನ ಆಲದ ಮರದ ಹತ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಆ್ಯಂಡ್ ಬೆಣ್ಣೆ ಅಲಂಕಾರವನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ.
ಜನ ನೋಡಿ ಜಾತ್ರೆಗಿಂತ ಜಾಸ್ತಿ ಇದ್ದಾರೆ. ಆ ಕಡೆಯಿಂದ ಒಂದು ಗಣೇಶ ಬರ್ತಾ ಇದೆ. ಫುಲ್ಲು ರಶ್ಶು ನೋಡಿ, ನಡೆಯೋಕ್ಕೆ ಕೂಡ ಆಗ್ತಿಲ್ಲ ನನಗೆ. ಇಲ್ಲೂ ಒಂದು ಗಣೇಶ ಇದೆ. ಆ್ಯಂಡ್ ನೋಡಿ, ಕರೆಂಟ್ ಇಲ್ಲ, ನಿಮಗೇನು ಕಾಣಿಸ್ತಾನೆ ಇಲ್ಲ. ಪ್ರತಿ ವರ್ಷವೂ ಕೂಡ ಆ್ಯಂಡ್ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಗಣೇಶನನ್ನು ಕೂರಿಸ್ತಾರೆ. ಆ್ಯಂಡ್ ಕರೆಂಟ್ ಇಲ್ಲದೆ ಇರೋದಕ್ಕೆ ಸರಿಯಾಗಿ ಗಣೇಶ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಆ ಕತ್ಲೆನಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಗೌರಿ ನೋಡಿ ತುಂಬಾ ಚೆನ್ನಾಗಿದೆ. ಗೌರಿ ಹಾಗೆ ನಿಂತ್ಕೊಂಡಿರೋ ರೀತಿನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಈ ಕಡೆ ಆ ಕಡೆ ತಬಲವನ್ನು ಬಾರಿಸೋ ರೀತಿನಲ್ಲಿ ಇದೆ ಗಣೇಶ. ಆ ಕತ್ಲೆನಲ್ಲಿ ಆ ಡೆಕೋರೇಷನ್ ಕೂಡ ನಮಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಗಣೇಶನ ನೋಡ್ಕೊಂಡು ಬಂದ್ವಿ. ಆಯ್ತು ಕೊಂಡ್ರು, ಎಲ್ಲ ಗಣೇಶ ನೋಡಿದ್ದು. ಈಗ ಸೀದಾ ಮನೆಗೆ ಹೋಗ್ಬೇಕು. ಈ ರಶಲ್ಲಿ ಆಗ್ತಾ ಇಲ್ಲ. ಇವತ್ತಿನ ಗಣೇಶ ಹಬ್ಬ ಆಯಿತು ಕಂಡ್ರು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಬೆಳ್ಳಂಡೂರಿನ ಅದ್ದೂರಿಯಾದಂತಹ ಗಣೇಶೋತ್ಸವವನ್ನು ಎಲ್ಲರೂ ನೋಡಿದ್ದೀರಾ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಹಾಗೆ 10:30 ಸಮಯಕ್ಕೆ ನಮ್ಮ ಬಿಗ್ ಬಾಸ್ನ ಹಳ್ಳಿ ಕಾರ್ಸ್ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು ಈ ಒಂದು ಗಣೇಶೋತ್ಸವಕ್ಕೆ 10th ಕ್ರಾಸ್ಗೆ ಬಂದಿದ್ದರು. ಆ್ಯಂಡ್ ಅವ್ರನ್ನ ನೋಡಿ ಬಹಳನೇ ಖುಷಿ ಆಯಿತು ನಮಗೆಲ್ಲರಿಗೂ. ಆ್ಯಂಡ್ ನಾನು ಅಷ್ಟೊತ್ತಿಗೆ ಇನ್ನೇನು ಮಲಗೋದಕ್ಕೆಲ್ಲ ರೆಡಿಯಾಗಿದ್ದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಆಗ ನನಗೆ ವರ್ತೂರ್ ಸಂತೋಷ್ ಅವರು ಬಂದಿದ್ದಾರೆ ಅಂತಂದಮೇಲೆ ಸೊ ಬಂದು ಅವರನ್ನು ಭೇಟಿ ಮಾಡಿ ನಾವು ಕೂಡ ಅವರ ಜೊತೆಲಿ ಫೋಟೋಗಳನ್ನು ತೊಗೊಂಡ್ವಿ. ಭಾಳ ಖುಷಿಯಾಯಿತು. ವರ್ತೂರ್ ಸಂತೋಷ್ ಅವ್ರ ಜೊತೆ ನಾವೆಲ್ಲ ಫೋಟೋ ತೊಗೊಂಡಿದ್ದು. ಧನ್ಯವಾದಗಳು.